ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ ಹತ್ರ ಗೋತ್ರ ರೋಹಿಣಿ ನಕ್ಷತ್ರ ಭಾರದ್ವಾಜ ಗೋತ್ರ ओम श्री नमः नमः कमलाय नमः देवदेविकाय नमः महालक्ष्मी ನೋಡೇ ಇರಲಿಲ್ಲ ಕಲ್ಚರ್ಗ ತುಂಬಾ ಚೆನ್ನಾಗಿದೆ ಎಲ್ಲ ಮಾಡ್ತಿದ್ರು ಎಲ್ಲಿ ಮಾಡ್ತಿದ್ರು ಗೊತ್ತಿಲ್ಲ ನಮ್ಮ ಯಜಮಾನ್ರು ಕಲ್ತಿದ್ರು ಯಜಮಾನ್ರ ಯಾವ ಯಜಮಾನ್ರು ಬಿಗ್ ಬಿಸ್ನೆಸ್ ಮ್ಯಾನ್ ರಾಮದಾಸ್ ಅಂತ ಮತ್ತೆ ಎಸ್ಎಲ್ ಅಂತ ಇದೆ ಕರೆದ್ಮೇಲೆ ಎಸ್ಎಲ್ ಅಂದ್ರೆ ಸುಶೀಲ ಅಂತ ನಮ್ಮ ಅತ್ತೆ ಹೆಸರು ನಿಮ್ಮ ಯಜಮಾನ್ರು ಏನಂತಾನೆ ತುಂಬಾ ಪ್ರೀತಿ ನನ್ ಬಿಟ್ಟು ಒಂದು ನಿಮಿಷನೂ ಇರಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ಯಾರಮ್ಮ ಮನೆಯಲ್ಲಿ ಓ ಈ ಮನೆ ನಿಮ್ದೇನಾ ಓ ಮನೆ ತುಂಬಾ ಚೆನ್ನಾಗಿದೆ ನೀನು ಇನ್ನೂ ಚೆನ್ನಾಗಿದ್ದೀಯ ನಮ್ ರಾಮದಾಸಂದು ಒಳ್ಳೆ ಟೇಸ್ಟ್ ಯಾರು ನೀವು ನಾನಾ ನೀನು ನೋಡ್ಕೊಂಡ್ರೆ ರಾಮದಾಸ ಇದ್ದಾನಲ್ಲ ಆ ಅಯೋಗ್ಯನಿಗೆ ಹೆಂಡು ಕೊಟ್ಟಂಗ ಅದೃಷ್ಟನಮ್ಮ ಅವನು ಇಲ್ಲಿಗೆ ಬರೋ ವ್ಯವಹಾರಕ್ಕೆ ನಾನು ಬಂದಿದ್ದೀನಿ ಅಂತ ಭ್ರಮೆ ಪಡ್ಬೇಕಾದ್ದಿಲ್ಲ ಅಥವಾ ಅವನು ಬಿಟ್ಬಿಡು ಅಂತ ಬಲವಂತ ಮಾಡಿ ಬಂದಿದ್ದೀನಿ ಅಂತ ಭಯನೂ ಪಡ್ಬೇಕಾದ್ದಿಲ್ಲ ಆ ನೀತಿಗೆಟ್ಟ ನಾಯಿ ಜೊತೆ ನೀವು ಸಾಯಿ ಆದ್ರೆ ಅವನು ನಿನಗೆ ಕೊಟ್ಟಿರುವ ಹಣ ಒಡಗನ ನನಗೆ ಕೊಟ್ಬಿಡು ಯಾವ ರಾಮದಾಸ ಯಾವ ಒಡವೆ ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ ಸುಳ್ಳು ಹೇಳಿದ್ರು ನಂಬುವಾಗಿ ಹೇಳ್ಬೇಕಮ್ಮ ನೋಡಮ್ಮ ನಿನ್ ಕುತ್ತಿನಲ್ಲಿ ಇದೆಯಲ್ಲ ಸರ ಅದು ನಮ್ ದೊಡ್ಡ ಸೊಸೈಟಿ ಅದರ ಮೇಲೆ ಅವಳ ಹೆಸರಿದೆ ಬೇಕಾದ್ರೂ ನೋಡ್ಕೊ ಈ ವಿಷಯ ನಾನು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ಬರ್ತಾರೆ ಕೈ ಕೋಳ ಹಾಕ್ತಾರೆ ಜೈಲ್ಗೆ ಹಾಕ್ತಾರೆ ಕಂಬಿ ಹೆಣ್ಸೋಗ್ ಮಾಡ್ತಾರೆ ಅದು ಕಲ್ಕೊಂಡು ನೋಡೋಣ ಇಲ್ಲ ನೀನು ರಾಮದಾಸ ಚಿನ್ನದ ಅಂಗಡಿಗೆ ಹೋಗಿ ಆರ್ಡರ್ ಕೊಟ್ಟು ನಿನಗೋಸ್ಕರ ಮಾಡ್ಕೊಂಡು ಬಂದಿದ್ದಾನೆ ಅನ್ಕೊಂಡ್ಯಾ ಹುಡುಗಿ ಮರ್ಯಾದೆ ಹೋಗಿ ಹಣನೂ ಹೊಡೆಯೋ ತಂದ್ಕೊಡು ಅದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ನಾನು ತಗೊಳ್ಳಿ ಸರ್ ದಯವಿಟ್ಟು ಪೊಲೀಸರಿಗೆ ಹೇಳ್ಬೇಡಿ ಸರ್ ಎಲ್ಲ ಇದೆಯಾ ಇದು ಸರ್ ದೇವಿ ಮನೇಂದ್ರ ಬಂದ್ಬಿಟ್ರು ತಾವು ಇಲ್ಲಿವರೆಗೂ ಬಂದು ಬಿಟ್ಟಾರ ಅದು ದೇವಿ ಸ್ಥಾನಕ್ಕೆ ಹೋಗ್ತಾ ಇದ್ದೆ ಅದು ನಿಮ್ಮನ್ನ ನೋಡಿದ್ರೆ ನೀವು ಒಳಗೆ ಬಂದ್ರೆ ಡೌಟ್ ಬಂತು ಹಿಂದೆನೆ ಬಂದೆ ಅಷ್ಟೇ ಈ ಮನೆ ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲನೋ ಏನೋ ಗೊತ್ತಿಲ್ಲ ಈ ಕದ್ದು ನೋಡ ತಂದ್ಕೊಟ್ಟು ನೀರಲ್ವೇನೋ ಮುಚ್ಚೆ ಬಾಯ್ ನೀನ್ ಮಾಡಿದ ತರ್ತಾನ ನನ್ನ ಮೇಲೆ ಹೊರಸಕ್ ನೋಡಿದ್ರೆ ಆ ಸಾಕ್ಷಾತ್ ಭಗವಂತನಂತ ನಮ್ಮ ಮಾವ ನಂಬ್ತಾನೆ ಅನ್ಕೊಂಡಿದ್ದಾರೆ ನಿನ್ನ ನಂಬರು ಸಾಧ್ಯವಾದ ಪ್ರಪಂಚದಲ್ಲಿ ಒಬ್ಬರಿಗೆ ಕಾಣು ನಿಮ್ಮ ಅತ್ತೆಗೆ ಮುಚ್ಚ ಬಾಯಿ ಇಷ್ಟು ದಿವಸ ನನ್ನ ಮರ್ಯಾದೆ ಎಲ್ಲಿ ಕುಂದು ಬರುತ್ತೆ ಅಂತ ನೀವು ಆಗಿದ್ದ ಆಟದನ್ನ ಸಹಿಸ್ಕೊಂಡು ಸುಮ್ಮನೆ ಇದ್ರೆ ಲಂಬು ನಗ ನಿಂತಿರೋ ಬೀದಿ ನಾಯಿತರ ಆಗಿದ್ದೀವಿ ನೋಡಿದ್ದೀನಮ್ಮ ಈಗಾದ್ರೂ ಗೊತ್ತಾಯ್ತು ಯೋಗ್ಯತೆ ಏನು ಅಂತ ಇನ್ನೊಂದು ಸಾರಿ ಮನೆ ಒತ್ತಲೆ ನಾವು ತುಳಿದ್ರೆ ಪಟ್ ಶಾಸ್ತಿ ಮಾಡು ಇನ್ನೊಂದು ಕಾರ್ಯ ಯಾಕೆ ಕಂಗ್ರಾಚುಲೇಷನ್ ಈಗಲಾದ್ರೂ ಬುದ್ಧಿ ಬಂತಲ್ಲ ಇನ್ನೊಂದು ಸಾರಿ ಇವನ್ನೇನಾದ್ರೂ ಮನೆಗೆ ಸೇರ್ಸಿದ್ರೆ ನಿನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿನ್ ತಲೆ ಬೋಳ್ಸಿ ಅವರು ನಿಮ್ಮನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬಿಡ್ತಾರೆ ನಡಿಯ ಏನಂದ್ರೆ ನಿಂತ್ಕೊಳ್ರಿ ಏನಂದ್ರೆ ಏನ್ರಿ ಅನ್ಯಾಯ ನೀವೇ ಹೊರಟೋದ್ರಿ ನನ್ನ ಕಥೆ ಏನ್ರಿ ನಿಮ್ ಕಾಲಕ್ಕೆ ಬೀಳ್ತೀನಿ ನನ್ನ ದ್ರೋಹ ಬಗೆಬೇಡಿ ನನ್ನ ಕತ್ತು ಕೊಯ್ಬೇಡಿ ನೀವೆಲ್ಲಿಗೂ ಹೋಗ್ಬೇಡಿ ಈ ಮನೆಯಲ್ಲಿರೋ ಅವಶ್ಯಕತೆ ನನಗಿಲ್ಲ ಈ ನಿನ್ ಮುದ್ದು ಮುಖ ನೋಡ್ಕೊಂಡು ಈ ಮನೆಗೆ ಬಂದೆ ಅನ್ಕೊಂಡ್ಯಾ ಇಲ್ಲ ನಾನು ಬಂದಿದ್ದು ಈ ಆಸ್ತಿಗೋಸ್ಕರ ಎಷ್ಟು ಆಸೆಗಳನ್ನಿಟ್ಕೊಂಡು ಈ ಮನೆಗೆ ಮನೆ ಅರಿಯ ಬಂದೆ ಕೊನೆಗೆ ಸಿಕ್ಕಿದ್ದೇನು ಕೈ ಚಿಕ್ಕು ಚಿಕ್ಕ ಸೊಸೆ ಬಂದ್ಲು ಮನೆಯಲ್ಲಿರೋ ಅಧಿಕಾರ ಎಲ್ಲ ಕೈ ತಗೊಂಡ್ಲು ಬಾವಳು ಮೆಚ್ಚಿದ್ಲು ಗಂಡನ ಬುಟ್ಟಿಗೆ ಹಾಕೊಂಡ್ಲು ಮೂಗಿ ಅಂತಿದ್ದ ಓಡ್ಗಿತ್ತು ಕೂಡ ಮೀಸೆ ಬರೋ ಹಾಗೆ ಮಾಡಿದ್ಲು ನಾನು ಈ ಮನೇಲಿ ಅವಳ ಅಧೀನದಲ್ಲಿ ಇರೋದಕ್ಕೆ ತಯಾರಿಲ್ಲ ಗುಡ್ ಬಾ ಹಾಗಂತ ಚೆನ್ನಾಗಿ ಹೋಗ್ತೀರಾ ಬೆಗ್ಗರ್ ಕಾಲೋನಿಗೆ ಹೋಗಿ ನಿಮ್ಮನ್ ಬಿಟ್ಟು ನಾನು ಹಾಗೆ ಇರ್ಲಿ ಇರೋಕಾದ್ರೆ ಇರು ಇಲ್ಲ ಸಾಯಿ ನನಗೇನಾಗ್ಬೇಕಾಗಿದೆ ಬಾಯ್ ಏನೋ ನಿನ್ ಬಂಡವಾಳ ಬಯಲಾದ ಕೂಡ್ಲೆ ಓಡೋಬೋದು ಅನ್ಕೊಂಡ್ಯಾ
ಅವನು ಎಲ್ಲಿಗೆ ಓಡಿ ಹೋಗೋಕ್ ಸಾಧ್ಯ ಇಲ್ಲ. ಇಂಥವ್ರು ಎಲ್ಲಿಗೆ ಹೋದ್ರು ಒಂದು ಹನಿ ನೀರು ಸಿಕ್ಕಲ್ಲ. ಹೋಗಿ ಮಿಸ್ಟರ್, ಹೋಗಿ. ನೀವು ಅವರನ್ನ ಮನೆ ಬಿಟ್ಟು ಹೋಗಂತ ಹೇಳ್ತೀರಾ? ಅದಕ್ಕೆ ನಿಮ್ಮತ್ತಿಗೆ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಯಾರೂ ಇವತ್ತು ಇರೋದಕ್ಕೆ ಹೋಗೋದಿಲ್ಲ. ಏನೇ ರಾಮದಾಸ, ನನ್ನ ಮಗಳು ಏನು ಒರಿಯದು ಅಂತ ಬೆದರಿಸ್ತಾ ಇದ್ದೀಯಾ? ಎಲ್ಲಿಗೂ ಹೋಗ್ತೀಯಾ? ಶ್ರೀಕೃಷ್ಣ ಜನ್ಮಸ್ಥಳಕ್ತಾನೆ ಇದು. ನಾನ್ ಜನ್ಮಿಸ್ತೀನ ಇಲ್ಲ, ನಿಮ್ಮಪ್ಪ ಹೋಗ್ತಾರ? ನಾನು ಕಣ್ಣಿಗೆ ಹಾಕ್ತಾಳೆ ಅಂತ ಎಷ್ಟು ದಿನ ನೀನ್ ಮಾಡಿದ್ದೆಲ್ಲ ಹುಟ್ಟಿದ್ದೆ. ನನ್ನ ಮಗಳನ್ನ ನಿಮಗೆ ಕೊಟ್ಟು ಪಾಪಕ್ಕೆ ನೀನು ಮಾಡಿರೋ ಅನ್ಯಾಯಗಳನ್ನೆಲ್ಲ ಹೊಟ್ಟೆಲಿ ಇಟ್ಕೊಂಡೆ ಅಂದು ಮಾತ್ರಕ್ಕೆ ನಮಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಯಾ? ನೀನು ಮಾಡಿರೋ ಅನ್ಯಾಯಗಳನ್ನ ಚಿತ್ರಗುಪ್ತ ಪಾಪದ ಪಟ್ಟಿ ಬರೆದಿಟ್ಟಿರೋ ಹಾಗೆ ಒಂದೊಂದನ್ನು ಬರೆದಿಟ್ಟಿದ್ದೀನೋ. ಹುಷಾರ್. ನಮ್ಮ ಮನೆ ಗೌರವ ಕಾಪಾಡೋಕ್ಕೋಸ್ಕರ, ಶೋಭಾ ಸಂಸಾರ ಉಳಿಸೋದಕ್ಕೋಸ್ಕರ ಇಲ್ಲಿ ಏನೇ ಮಾಡಿದ್ರು ನಾವು ಬಾಯಿ ಮುಚ್ಕೊಂಡಿದ್ವಿ. ಬಾಬಾ, ಅವತ್ತು ಬಾಯ್ಬಾದ ಒಡವೆಗಳನ್ನ ತೋರಿಸಿ. ಹಾ, ಸಿಕ್ಬಿಡ್ತಾ? ಎಲ್ಲಿದ್ದೀರಿ? ಭದ್ರವಾಗಿದೆಯೇ ಬದ್ಧಕಾಳಿ? ಬರೇ ಆ ಒಡವೆನ ತಗೊಂಡ್ ಬಾ ಅಮ್ಮ. ಇಡಮ್ಮ ಇಡಮ್ಮ. ಎರಡು ಕಡೆ ನೋಡಿ, ಇದನ್ನೆಲ್ಲ ನಿನ್ನ ಪ್ರೀತಿ ಪಾತ್ರ ಅಳಿಯ ಅದಕ್ಕೆ ಅಯೋಗ್ಯ ನಮ್ಮನೆ ಒಳಗೆ ಕದ್ದು ತಗೊಂಡೋಗಿ ಸೂಳೆ ಸೂಟ. ಈ ಕಳ್ತನದ ಪಾಪ ದೇವರಂತ ನಮ್ಮ ಮೊದಲ ಜ್ಯೋತಿ ಮೇಲೆ ಹಾಕ್ಬೇಕು ಅಂತ ಹೊಂಚಾಗ್ತಿದ್ದ. ಇದೆಲ್ಲ ಗೊತ್ತಿದ್ರು ಕೂಡ ಅವರು ಬಾಯಿ ಬಿಟ್ಕೊಂಡಿದ್ರು, ಬಾಯಿ ಬಿಡ್ಲಿಲ್ಲ. ನಮ್ಮ ವಂಶದ ಗೌರವ ಹಾಳಾಗಿ ಹೋಗುತ್ತೆ ಅಂತ. ಈಗಾದ್ರೂ ಗೊತ್ತಾಗ್ತೇನೆ ಈಕೆ ಎಂತವಳು ಅಂತ. ಅಷ್ಟೇ ಅಲ್ಲ ದೇವಿ ಬೇಡ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿ ಶಿಶಿನಲ್ಲಿ ಕುತ್ಕೊಂಡಿದ್ದ ಕರಾನು ಅವಳಿಗೆ ಹಾಕಿದ್ದ. ನಿಜವಾಗ್ಲಿಲ್ಲ ತಿಳಿತೇನೆ ನಿನ್ನ ಅಳಿಯ ಎಂತ ಗೊಬ್ಬರದ ನನ್ನ ಮಗ ಅಂತ. ಯಾರಾದ್ರೂ ಹೊಗಳು ಬಿಟ್ಟು ಸಾಕು, ಊರಗಲ ಬಿಟ್ಬಿಡ್ತಿದ್ದೆ. ಬಾಯಿನ ಬಿಡೋದೇನ್ ಬಿಡ್ತೀಯ ಈಗ? ಎಷ್ಟೊಂದು ದ್ರೋಹ ಮಾಡಿದ್ಯೋ ಚಾಂಡಾಲ. ನೀನೇನೋ ಉದ್ಧಾರ ಮಾಡ್ತೀಯ ಅಂತ ನಂಬಿದ್ದಕ್ಕೆ ನನಗೆ ಮೋಸ ಮಾಡ್ತೀಯ. ನೀನ್ ಕೇಳಿದಾಗೆಲ್ಲ ಲಕ್ಷ ಲಕ್ಷ ಕೊಟ್ಟರು ನಿನ್ನ ಮನೆಗೆ ಕಣ್ಣ ಹಾಕಿದೀಯ. ಈಗೊಂದು ಏನ್ ಪ್ರಯೋಜನ? ತಾನೇ ಅಂಗಡಿಯಿಂದ ತೆಂಗಿನಕಾಯಿ ಹಾರನೆಲ್ಲ ತಗೊಂಡ್ ಬಂದು ಇದು ದೇವರ ಪ್ರಸಾದ, ಇದು ಮಂತ್ರಿಗಳ ಹಾಕಿದ ಹಾರ ಅಂತ ಹೇಳಿದ್ದನ್ನ ನಂಬಿ ಅವನು ಕೇಳಿದ್ದೆಲ್ಲ ಕೊಟ್ರಿ. ನೀನು ಅಳಿಯಲ್ಲಿ ಕೈಗೊಂಬೆ ಆಗಿ ಇಳಿಸೋಸಿನ ಹುರಿದು ಮುಟ್ಟಿದೆ. ಪಾಪ ಮಗು ಕಾಯಿಲೆ ಬಿಟ್ಟಿದ್ದಾಗ ಹಣ್ಣು ಬಾರದನ್ನೆಲ್ಲ ಆಡಿದೆ. ಒಂದು ಸಾರಿ ನೀನು ಮಾಡಿರೋ ಅನ್ಯಾಯಗಳನ್ನೆಲ್ಲ ನೆನೆಸ್ಕೊಳ್ಳೆ, ಜ್ಞಾಪಿಸ್ಕೊಳ್ಳೆ. ಇಷ್ಟು ದಿವಸ ನಿನ್ನನ್ನು ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ನೀವು ಒಂದ್ಸಾರಿ ಆದ್ರೂ ತಾಯಿ ಆದ್ಯಾ? ಹೋಗ್ಲಿ ಅತ್ತೆ ಆದ್ಯಾ? ಎಮ್ಮಾರಿ ಆಗ್ಬಿಟ್ಟಿದ್ರೆ ಮೋಂಕಾಡಿ. ನಾನು ತಪ್ಪು ಮಾಡಿದೆ ನಿಜ. ಆದ್ರೆ ಇಷ್ಟಕ್ಕೆಲ್ಲ ಇವನೇ ಕಾರಣ. ಎಲ್ಲ ಕಾಲೇಜಿಗೆ ಹೋಗ್ತೀವಿ. ಇಷ್ಟು ಮೋಸ ಮಾತಾಡಿ ತಿಳ್ಕೊಂಡಿದ್ದೀನ. ಅದಕ್ಕೆ ಸತ್ಯವಾಗ್ಲೂ ಹೇಳ್ತೀನಿ, ಇಂಥವ್ರನ್ನ ಜೈಲು ಕಳಿಸೋದು ನ್ಯಾಯ. ಹಾಗೆ ಹೇಳ್ತಾರೆ ಶೋಭಾ. ಏನೇ ತಪ್ಪು ಮಾಡಿದ್ರು ಜೈಲು ಕಳಿಸೋ ತಪ್ಪು. ನಮ್ಮ ಮನೆ ಗೌರವ ಬೀದಿ ಪಾಲಾಗುತ್ತೆ. ಎಷ್ಟು ದಿನ ಕಾಪಾಡ್ಕೊಂಡು ಬಂದು ಮನೆ ಬಿಟ್ಟು ಗೊತ್ತಾಗುತ್ತೆ. ಏನೇ ಆದ್ರು ಏನೇ ಮಾಡಿದ್ರು ಅವನು ನನ್ನ ಗಂಡ ಹೆಂಡತಿ ಬದುಕು ಎರಡು ನದಿಗಳ ಸಂಗಮ ಇದ್ದಾಗೆ ತಪ್ಪೇ ಇತ್ತು. ಇಬ್ಬರು ಮಗಳು ಕ್ಷಮಿಸಿ ತಪ್ಪನ್ನು ತಿದ್ದುಕೊಂಡು ಬದುಕಬೇಕಾದ್ದು ಧರ್ಮ. ಜೊತೆ ನಿಮ್ ಮನಸ್ಸಿನ ಒಳ್ಳೆತನನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ನ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಅದನ್ನೆಲ್ಲ ಮರ್ತು ನಾನು ಕ್ಷಮಿಸ್ಬಿಡಮ್ಮ. ಅಮ್ಮ ಜ್ಯೋತಿ, ಇಷ್ಟೆಲ್ಲ ಅನರ್ಥಗಳಿಗೆ ನಾನೇ ಕಾರಣ. ನಿನಗೆ ಮಾಡಬಾರ್ದು ದ್ರೋಹ ಮಾಡುದು. ನೀನು ನಿನ್ ಮನೆ ಗೃಹ ಪ್ರವೇಶ ಮಾಡಿದ ದಿನನೇ ನಿನ್ನ ಒಳ್ಳೆತನನ ತಿಳ್ಕೋಬೇಕಾಗಿತ್ತು. ನನ್ನ ತಪ್ಪನ್ನ ಕ್ಷಮಿಸಿದ್ರು ತಾನೆ ಗೊತ್ತಿಲ್ಲ. ನೀವು ಹಾಗೆ ನಂಬಾರ್ದು. ಹೊಗಳಿಕೆ ಮರಳಾಗಿ ತಪ್ಪು ಮಾಡೋದು ಸಹಜ. ನಾನೇನಾದ್ರೂ ನಿನ್ನ ಮನಸ್ಸು ನಿಲ್ಲಿಸಿದ್ರೆ ದೈವತ್ವನ ಕ್ಷಮಿಸ್ಬಿಡುತ್ತೆ. ನಿನ್ನಂತ ಸೊಸೆ ಸಿಕ್ಕಿದ್ದು ನನ್ನ ಪುಣ್ಯ. ಹೆಣ್ಣು ಸಂಸಾರದ ಕಣ್ಣು ಅಂತಾನೆ. ಹಾಗೆ ನೀನು ಬಂದು ಕುರುಡಾಗಿದ್ದ ನನ್ನ ಕಣ್ಣು ತಪ್ಪಿದೆ. ಕತ್ಲಾಗಿದ್ದೆ ಮನೆನ ಬೆಳಕು ಮಾಡಿದೆ. ಅಜ್ಞಾನ ಅಹಂಕಾರ ತುಂಬಿದ ಮನಸ್ಸಿಗೆ ಪ್ರೀತಿ ವಾಸನೆ ತುಂಬಿದೆ. ನನ್ನ ಮಗ ನಿಜವಾಗ್ಲೂ ಅದೃಷ್ಟವಂತ. ರಮೇಶ, ನಿಮ್ಮ ಅಪ್ಪ ಇಲ್ಲಿ ನೋಡಪ್ಪ, ನೀನು ನನ್ನ ಮಗ ಅನ್ನೋ ದೃಷ್ಟಿಯಿಂದ ನಿನ್ನ ಕಸಕ್ಕಿಂತ ಕಡಿಯಾಗಿ ಕಂಡೆ. ನನ್ನ ತಪ್ಪನ್ನು ಕ್ಷಮಿಸಿಬಿಡಪ್ಪ. ಅಯ್ಯೋ, ನೀ ನನ್ನನ್ನು ಕೇಳೋದಕ್ಕೆ ಹುಟ್ಟಿದ್ದು ನಿಮ್ಮೆಲ್ಲಾದ್ರೂ ಬದಲಾವಣೆ. ಇದು ನನ್ನೆಲ್ಲರೂ ಅದೃಷ್ಟ. ನನ್ನ ಅದೃಷ್ಟ ಅನ್ನು ಕಣೋ. ಯಾಕೆಂದ್ರೆ ಈಕೆ ಈಗ ಪುಟ್ಟಕ್ಕಿಟ್ಟು ಚಿನ್ನ ಆಗ್ಬಿಟ್ಟಿದ್ದಾಳೆ ಕಣೋ. ಅದು ನಿಜ ಆಗ್ಬೇಕಾದ್ರೆ ನೀನ್ ಮನೆ ಹೊತ್ಕೋಬೇಕು. ತಗೊಂಬ, ಇನ್ಮೇಲೆ ನೀನೇ ನಿನ್ ಮನೆ ಯಜಮಾನಿ. ತಗೊಳ್ಳೋಕೆ ತಗೊಂಬ ಜ್ಯೋತಿ, ನಿನ್ನಿಷ್ಟ ಅಮ್ಮ. ಜ್ಯೋತಿ, ಜ್ಯೋತಿ, ನೀನ್ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆ ದೇವಾಲಯ ಮಾಡಿಬಿಟ್ಟಿ ಅಮ್ಮ. ಆ ಸತ್ಯನಾರಾಯಣ ದೇವರ ದಯೆಯಿಂದ ನಮ್ಮ ಮನಸ್ಸೆಲ್ಲ ಒಂದಾಯ್ತು.
ಆರತಿ